ನಿಮ್ಮ ಹೆಸರು? ವಾದಿರಾಜ್ ಅಂತ. ವಾದಿರಾಜ್ ಅಂತ. ಅಪ್ಪ ಎಲ್ಲಿಂದ ಬರ್ತಿರೋದ್ ನೀವು? ಗಿರಿನಗರದಿಂದ. ಗಿರಿನಗರದಿಂದ ಬರ್ತಿರೋದು. ಅಪ್ಪ ನಿಮ್ಗೆ ಸರಕೆರ ಬಗ್ಗೆ ತಿಳಿಸ್ಕೊಟ್ಟಿದ್ ಯಾರು? ಇಲ್ಲಿ ನಮ್ಮ ಫ್ರೆಂಡ್ ರಾಜಶೇಖರ್ ಅಂತ ಅವ್ರು ಬರ್ತಾ ಇದ್ರು. ಅವ್ರಿಗೆ BP ಶುಗರ್ ಮತ್ತೆ ಆರ್ಥೋಗಳ ಸಮಸ್ಯೆ ಇತ್ತಂತೆ. ಅವ್ರು ಬಂದ್ಮೇಲೆ ಎಲ್ಲ ಚೆನ್ನಾಗಿ ಕ್ಯೂರ್ ಆಯ್ತು, ನೀವು ಹೋಗಿ ಬಹಳ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾ ಬರಕ್ ಪ್ರಾರಂಭ. ಅವ್ರು ಹೇಳಿದ್ಮೇಲೆ ನೀವು ಅವ್ರಿಗೆ ಗುಣ ಆಗಿರೋದನ್ನ ನೋಡಿ ನಿಮ್ಗೆ ನಂಬಿಕೆ ಬಂತು, ನೀವು ಬರ್ಬೇಕು ಅಂತ. ಅಪ್ಪ ನೀವು ಬರೋ ಮುಂಚೆ ಏನ್ ಪ್ರಾಬ್ಲಮ್ಸ್ ಇತ್ತು ಅಪ್ಪ ನಿಮ್ಗೆ? ನನಗೆ BP ಇತ್ತು, ಶುಗರ್ ಇತ್ತು, ಗ್ಯಾಸ್ಟ್ರಿಕ್ ಇತ್ತು. ಎಷ್ಟು ವರ್ಷದಿಂದ ಇತ್ತು? ಒಂದು 8 ವರ್ಷದಿಂದ ಇತ್ತು. 8 ವರ್ಷದಿಂದ ಈ ಪ್ರಾಬ್ಲಮ್ಸ್ ಇತ್ತು. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತಾ ಇದ್ದೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಒಂದು 15 ಡೇಸ್ ಒಳಗಡೆ ನಂಗೆ BP ನಾರ್ಮಲ್ ಬಂತು. ನನಗೆ BP ನಾರ್ಮಲ್ ಬಂತು. 8 ವರ್ಷದಿಂದ ಇದ್ದಂತ BP 15 ದಿನ ಥೆರಪಿ ಮಾಡಿದಾಗ ನಾರ್ಮಲ್ ಬಂತು. ಶುಗರ್ ಹೆಚ್ಚು ಕಡಿಮೆ ನಾರ್ಮಲ್ ಹತ್ರ ಬಂದ್ಬಿಡ್ತು 1 ತಿಂಗಳೊಳಗೆ. ಅದಕ್ಕೆ ನಾನು ಎಲ್ಲ ಹೇಳೋದ್ರಲ್ಲಿ ಲಾವಣ್ಯ ಮಾಡೋರೆಲ್ಲ ಹೇಳೋದಲ್ಲ, ಬೆಡ್ ತಗೊಳ್ಳಿ ಒಳ್ಳೇದಾಗತ್ತೆ ಅಂತ. ಅದಕ್ಕೆ ಒಂದು ಬೆಡ್ ಮತ್ತೆ ವಾರ್ ಡಿವೈಸ್ ಎರಡು ತಗೊಂಡೆ. ಅಂದ್ರೆ ನಿಮ್ಗೆ ಶುಗರ್ BP ಕಮ್ಮಿ ಆದ್ಮೇಲೆ ತಗೊಂಡೆ. ಗುಣ ಆದ್ರೆ ಇನ್ನ ಮನೇಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು ಅಂತ ಹೇಳಿ ವಾಟರ್ ಡಿವೈಸ್ ಮತ್ತೆ ಬೆಡ್ ನ ಬೈ ಮಾಡ್ಕೊಂಡೆ. ಅಪ್ಪ ಬೈ ಮಾಡ್ಕೋಬೇಕಾದ್ರೆ ಹಣ ಜಾಸ್ತಿ ಆಯ್ತು ಅಂತ ಅನ್ಸಿಲ್ವಾ ನಿಮ್ಗೆ? ಅಲ್ಲ, ಆರೋಗ್ಯಕ್ಕಿಂತ ಹಣ ಮುಖ್ಯ ಅಲ್ಲ ಅಲ್ವಾ? ಅದಕ್ಕೆ ಆರೋಗ್ಯನೇ ಚೆನ್ನಾಗ್ ಆಗ್ತಾ ಇದೆ, ಕಂಟ್ರೋಲ್ ಮಾಡೋ ಆಮೇಲೆ ಪ್ರಾಬ್ಲಮ್ ಅನುಭವಿಸೋದಕ್ಕಿಂತ ಇದೇ ಒಳ್ಳೇದು ಅಂತ ತಗೊಂಡು ಮನೇಲೆ 1 hour ಥೆರಪಿ ತಗೋತಾ ಇದೀನಿ. ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ಟಿಕ್ ವಾಟರ್ ಲೆವೆಲ್ 4 ಕುಡಿತೀವಿ, 1 ಗ್ಲಾಸ್. ನಾರ್ಮಲ್ ಆಗಿ ಲೆವೆಲ್ 2 ನ ಡೈಲಿ ನಾವು ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಬೆಳಗ್ಗೆ 1 hour, ರಾತ್ರಿ 1 hour 2 ಟೈಮ್ಸ್ ಥೆರಪಿ ಯೂಸ್ ಮಾಡ್ತಿದ್ದೀರಪ್ಪ ಬೆಡ್ ಅಲ್ಲಿ? 1 hour ಥೆರಪಿ ಮಾಡ್ತೀರಾ? ಅಪ್ಪ ಇವಾಗ ಬೆಳಗ್ಗೆ ಜಾವನೆ ಥೆರಪಿ ಮಾಡ್ತಿರಲ್ವಾ, ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ಎನರ್ಜಿ ಹೆಂಗಿದೆ? ಒಂಥರ ಹುಮ್ಮಸ್ ಆಗಿರುತ್ತೆ. ಅದಕ್ಕೆ ಬೆಳಗ್ಗೆ 11 ಗಂಟೆಗೆ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ವಾಕಿಂಗ್ ಎಲ್ಲ ಆದ್ಮೇಲೆ ಮಾಡಿ ಮತ್ತೆ ಹೋಟ್ಲ್ ಹೋಗ್ತೀನಿ. ಅದು ಸಾಯಂಕಾಲವರೆಗೂ ಒಂಥರ ಎಂತೂಸಿಯಾಸಮ್ ಇರ್ತೀವಿ ಆದ್ಮೇಲೆ ಎನರ್ಜಿ ಜಾಸ್ತಿ ಆಗುತ್ತೆ. ಅಪ್ಪ ಮನೇಲಿ ಇನ್ಯಾರು ಯೂಸ್ ಮಾಡ್ತಿದ್ದೀರಾ? ನಾವು ನಮ್ಮ ಮಿಸಸ್ ಇಬ್ರೇ ಯೂಸ್ ಮಾಡ್ತಿದ್ದೀರಾ ಅದನ್ನ? ಅವರೆಲ್ಲ ಆಫೀಸ್ಗೆ ಹೋಗ್ತಾರೆ. ಸ್ಟಾರ್ಟ್ ಮಾಡ್ತೀವಿ, ಮಕ್ಕಳೆಲ್ಲ ಹೇಳಿದ್ದಾರೆ. ಸ್ಟಾರ್ಟ್ ಮಾಡಿಲ್ಲ, ನಾವಿಬ್ರು ಮಾಡಿದ್ವಿ. ಇಬ್ರು ಚೆನ್ನಾಗಿ ಯೂಸ್ ಮಾಡ್ತಿದ್ದೀರಾ? ಅಪ್ಪ ಈಗ ವಾಟರ್ ಅಲ್ಲಿ ಬಂದು ಅಡಿಗೆ ಎಲ್ಲ ಮಾಡ್ತಿದ್ದೀರಲ್ಲಪ್ಪ, ಆತರ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ವಾಟರ್ ಯೂಸ್ ಮಾಡ್ತಾ ಇದಾರೆ, ಅದು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಬಟ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಂದ ಹೆಲ್ತ್ ಚೆನ್ನಾಗಿ ಗ್ಯಾಸ್ಟ್ರಿಕ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ನೀರು ಕುಡಿಯೋದು ಒಂಥರ ಎನರ್ಜಿ ಜಾಸ್ತಿ ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಾ. ಅಪ್ಪ ಈಗ ಇಲ್ಲಿ ಸರಕೆರ್ಗೆ ಎಷ್ಟೊಂದ್ ಜನ ಅಪ್ಪ ಅಮ್ಮದಿರ್ ಬರ್ತಾರಲ್ವಾ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಎಲ್ಲ ಡೈಲಿ ಬನ್ನಿ, ಈ ಥೆರಪಿ ಎಲ್ಲ ತಗೊಳ್ಳಿ, ಬಹಳ ಒಳ್ಳೇದಾಗುತ್ತೆ, ಆರೋಗ್ಯನ ಸುಧಾರಿಸುತ್ತೆ. ಅವ್ನು ಡಾಕ್ಟರ್ ಯಾವ್ದಾರ ಒಂದು 2 ಲಕ್ಷ ಕಟ್ಟಿ ಆಪರೇಷನ್ ಮಾಡೋದ್ರೆ ಕಟ್ಬಿಡ್ತೀರಾ, ಇದು 2 ಲಕ್ಷನ ಅಂತೀರಾ. ಅದು ಬೇಡ, ಅದು ಮಾಡೋ ಬದಲು ಇಲ್ಲೇ 2 ಲಕ್ಷ ತಗೊಳ್ಳಿ, ಒಳ್ಳೇದಾಗುತ್ತೆ, ಆರೋಗ್ಯನೂ ಚೆನ್ನಾಗುತ್ತೆ. ಅದಂತೂ ಗ್ಯಾರಂಟಿ, ನನ್ಗೆ ಅನುಭವ ಆಗಿದೆ ಇದು. ಸೂಪರ್ ಅಪ್ಪ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ.